ದೂತಾವಾಸ ಕಚೇರಿ ಉದ್ಘಾಟನೆ ಆಗಿದೆ ಸರ್. ಬೆಂಗಳೂರಿಗೆ ಎಷ್ಟು ಹೆಲ್ಪ್ ಆಗುತ್ತೆ, ಕರ್ನಾಟಕಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಸರ್? ನೋಡಿ, ನಾವು ಕಳೆದ 25 ವರ್ಷದ ಮೇಲೆ ಇದಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೆವು. ಮೊದಲು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನ ಹಿಂದೆ ಕೃಷ್ಣ ಅವ್ರ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ದು. ಆಮೇಲೆ ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರು ಬಹಳ ಪ್ರಯತ್ನ ಮಾಡಿದ್ರು. ಈ ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಇಶ್ಯೂಸ್ ಎಲ್ಲ ಈಚೆ ಬಂತು, ಅವ್ರದ್ದು ದೊಡ್ಡ ಪ್ರಯತ್ನ ಆಯ್ತು, ಕಾಂಪಿಟೇಷನ್ ಆಯ್ತು, ಹೀಗೆ ತಳ್ಕೊಂಡು ಹೋಗ್ತಾ ಇತ್ತು. ಇವತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ ಒಂದು ದೊಡ್ಡ ಸುದಿನ. ಭಾರತವನ್ನ ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂತ ಒಂದು ಅವಕಾಶ ಮೊದಲಿಂದನೂ ಕೂಡ ಇಡೀ ವಿಶ್ವದಲ್ಲೇ ಎಲ್ಲೋದ್ರೂ ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ರು. ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೊಳ್ಳೋ ವಿಚಾರ ಅಲ್ಲ. ಇಲ್ಲಿ ಸಂಸ್ಕೃತಿ, ಪರಂಪರೆ, ವಿದ್ಯಾ, ನಮ್ಮಲ್ಲಿರುವಂತ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಂತ ಅತಿ ಉತ್ತಮವಾದ ವಿದ್ಯಾಭ್ಯಾಸ ಪಡೆದು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸೆಪ್ಟೆಂಬರ್ 11 ಆದ್ಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರು ಆದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂತ ಸ್ಥಳ, ಇಲ್ಲೇ ಒಂದು ಶಾಂತಿ ನೆಲ್ಲೀತದೆ. ಇಲ್ಲಿರುವಂತ ವಿದ್ಯಾಭ್ಯಾಸ, ಇಲ್ಲಿರುವಂತ ನಾಲೆಜ್ ಪವರು, ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟ್ ಶುರು ಆಗೋದು ಇಲ್ಲಿಂದಾನೆ. IT, BT, ಸ್ಟಾರ್ಟ್ಅಪ್, EV, ಹೆಲ್ತ್ ಸೆಕ್ಟರ್, ಇವನ್ ಇನ್ ಹೆಲ್ತ್ ಟೂರಿಸಂ ಆಲ್ಸೋ. ಇದು ಬಹಳ ವಿಶೇಷವಾದಂತ ಒಂದು ಜಾಗ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದ್ಮೇಲೆ, ಬಾಂಬೆ ಕಳೆದ ಮೇಲೆ ನೆಕ್ಸ್ಟ್ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸ್ ಟ್ಯಾಕ್ಸ್ ಕೊಡ್ತಾ ಇರೋದು ನಾವೇನೆ. ಅಬೌಟ್ 40% ಆಫ್ ದ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಈಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಅಪ್ ಮಾಡಿ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಹೋಗೋದು ತಪ್ಪಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗ್ಲಿಕ್ಕೆ ಒಂದು ದೊಡ್ಡ ಸಂಪರ್ಕದ ಒಂದು ಸೇತುವೆ ಆಗಿ ಬೆಳೀತದೆ. ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ, ಭಾರತಕ್ಕೂ ಬೆಂಗಳೂರಿನಲ್ಲಿರುವಂತ ಒಂದು ಸೇತುವೆಗೆ ಇದೊಂದು ಆಗ್ತದೆ. ಅದಕ್ಕೆ ನನಗೆ ಏನೇ ಕೆಲಸ ಇದ್ರು ಕೂಡ ಇದನ್ನ ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ಬಂದು ಈ ಒಂದು ಪವಿತ್ರವಾದಂತ ಐತಿಹಾಸಿಕವಾದಂತ ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಅಮೆರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ಅವರು ಕೂಡ ನನಗೆ ಬಹಳ ಸಂತೋಷ ಆಯಿತು. ಜೈಶಂಕರ್ ಅವರ ತಂದೆ ಇಲ್ಲೇ HAL ಅಲ್ಲಿ ಅವರು ಚೇರ್ಮನ್ ಆಗಿದ್ದಂತೆ. ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದ್ದಂತ ಇತಿಹಾಸ, ಶಾಲೆಗೆ ಹೋಗಿದ್ದಂತ ಇತಿಹಾಸ ಕೂಡ ಅವರು ನೆನಪು ಮಾಡ್ಕೊಳ್ತಾ ಇದ್ರು. ಸೊ ಬಹಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಎಲ್ಲದಕ್ಕೂ ಕೂಡ ಇವತ್ತು ಸಕ್ಸಸ್ಫುಲ್ ಆಗಿದೆ. ನಮ್ಮ IT-BT ಮಿನಿಸ್ಟ್ರು, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅವರು ಕೂಡ ಎಲ್ಲ ಬಹಳ ಒತ್ತಾಯ ಮಾಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸೊ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕರ್ನಾಟಕ, ಬ್ರ್ಯಾಂಡ್ ಇಂಡಿಯಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.